ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಒಂದು ರೇಷನ್ ಅಕ್ಕಿಯಿಂದ ರುಚಿಕರವಾದ ಆರೋಗ್ಯಕರ ತಿಂಡಿ ಅಂತಲೂ ಹೇಳ್ಬೋದು, ಬೆಳಗಿನ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಒಂದು ಪಾತ್ರೆಗೆ ಈ ಬಟ್ಲಿಂದ 4 ಬಟ್ಲು ಅಕ್ಕಿ ಹಾಕ್ಕೊತಾ ಇದ್ದೀನಿ. ರೇಷನ್ ಅಕ್ಕಿ, ನೀವು ಅಂತಿರಲ್ಲ ರೇಷನ್ ಅಕ್ಕಿ ಸೊಸೈಟಿಲಿ ಕೊಟ್ಟಿರ್ತಾರೆ, ಅದೇ ಅಕ್ಕಿ ಇದು. ನೋಡಿ, ನಾನು 4 ಬೌಲ್ ಬಟ್ಲು ಆಗೋವಷ್ಟು ತೊಗೊಂಡಿದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲಿ ನಿಮಗೆ ನೀವು ಒಂದು ಗ್ಲಾಸ್ ಆದರೂ ತೊಗೋಬೋದು, ಬಟ್ಲನ್ನಾದರೂ ತೊಗೊಳ್ಳಿ. ಅಳತೆ ನಿಮ್ಮ ಮನೆಯಲ್ಲಿ ಜನ ನೋಡ್ಕೊಂಡು ತೊಗೋಬೇಕು. ನೋಡಿ, ನಾನು 4 ಬಟ್ಲ ತೊಗೊಂಡಿದ್ದೀನಿ. 4 ಬಟ್ಲಕ್ಕೆ 1 ಬಟ್ಲಾಗೋವಷ್ಟು ಉದ್ದಿನ ಕಾಳಾದರೂ ತೊಗೋಬೋದು, ಬೇಳೆನಾದರೂ ತೊಗೋಬೋದು, ಪರವಾಗಿಲ್ಲ. ಕಾಳಾದರೂ ಬೇಳೆ ಆದರೂ ಬರುತ್ತೆ. ನೋಡಿ, ಅದರಲ್ಲೇ ಮತ್ತು 1/4 ಕಪ್ ಆಗೋವಷ್ಟು ಸಾಬುದಾನ ಕೂಡ ಹಾಕಿದ್ದೀನಿ. ಮತ್ತು 1/4 ಕಪ್ಪು ನಾನು ಅವಲಕ್ಕಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಉದ್ದಿನ ಬೇಳೆಯಲ್ಲೇ ಹಾಕ್ಕೋಬೇಕು ಸಾಬುದಾನು ಮತ್ತು ಅವಲಕ್ಕಿ ಕೂಡ. ನೋಡಿ, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಇದನ್ನು ಸಪ್ರೇಟಾಗಿ ನೆನೆಸ್ಕೋಬೇಕು. ಅಕ್ಕಿ ಸಪ್ರೇಟಾಗಿ, ಮತ್ತು ಉದ್ದಿನ ಕಾಳು ಮತ್ತು ಸಾಬುದಾನು ಮತ್ತು ಅವಲಕ್ಕಿ ಇವು 3 ಸಪ್ರೇಟಾಗಿ ನೆನೆಸಿಟ್ಕೊಳ್ಳೋಣ. ನೀವು ಮುಂಚೆನೇ ಕ್ಲೀನಾಗಿ 2-3 ಟೈಮ್ ರೇಷನ್ ಅಕ್ಕಿಲಿ ತುಂಬ ಗಲೀಜಿರುತ್ತೆ, ಡಸ್ಟ್ ಇರುತ್ತೆ. ಹಾಗಾಗಿ 3-4 ಸಲ ತೊಳೆದು ನೆನೆಯಕ್ಕೆ ಹಾಕಬೇಕು. ಮತ್ತು ಉದ್ದಿನ ಕಾಳು ಅಷ್ಟೇ. ನೋಡಿ, ಅಕ್ಕಿ ಆಗಲಿ ಉದ್ದಿನ ಕಾಳಾಗಲಿ ಮುಂಚೆನೇ ಕ್ಲೀನಾಗಿ ತೊಳ್ಕೊಬೇಕು. ಅಕ್ಕಿ ಮಾತ್ರ 3-4 ಟೈಮ್ ನೀವು ತೊಳ್ಕೊಲೇಬೇಕು. ತುಂಬ ರೇಷನ್ ಅಕ್ಕಿಲಿ, ಸೊಸೈಟಿ ಅಕ್ಕಿಲಿ ತುಂಬ ಡಸ್ಟ್ ಇರುತ್ತೆ. ಹಾಗಾಗಿ ಯಾರೂ ನೆನೆದ ಮೇಲೆ ತೊಳಿಬೇಡಿ, ಅದರಲ್ಲಿರೋ ಪ್ರೋಟೀನ್ ಅಂಶ ಹೋಗುತ್ತೆ. ಹಾಗಾಗಿ ನೋಡಿ, ನಾನಿವಾಗ ಇದನ್ನು ನೆನೆಯಕ್ಕೆ ಹಾಕ್ತಾಯಿದ್ದೀನಿ. ಒಂದು 5 ಗಂಟೆನಾದರೂ ನೆನಿಬೇಕು ಇದನ್ನು. ಸಾಯಂಕಾಲ ಇವಾಗ ನೋಡಿ 7 ಗಂಟೆ ಆಗಿದೆ. ನಾನು ಇದನ್ನು ಇವಾಗ ಮಿಕ್ಸಿ ಮಾಡೋಕ್ಕೆ 1 ಟೈಮ್ ಅಷ್ಟೇ ತೊಳ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ. ಉದ್ದಿನಕಾಳು ಅಷ್ಟೇ ಎಷ್ಟು ಚೆನ್ನಾಗಿ ನೆಂದಿದೆ. ಮತ್ತು ಸಾಬುದಾನು ನೋಡಿ, ಹಿಚ್ಕಿದ್ರೆ ಹಾಗೆ ಇದು ಮೆಲ್ಟ್ ಆಗುತ್ತೆ. ನೋಡಿ, ಅಕ್ಕಿ ಕೂಡ ತುಂಬ ಚೆನ್ನಾಗಿ ನೆಂದಿದೆ. ನೋಡಿ, ತುಂಬ ಏನು ತೊಳಿಬೇಡಿ, ಒಂದೇ ಟೈಮ್ ತೊಳೆದು ಮಿಕ್ಸಿ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಳೋಣ. ಫಸ್ಟು ಉದ್ದಿನಬೇಳೆ, ನಾನು ಅವಲಕ್ಕಿ ಸಾಬುದಾನ ಹಾಕಿದ್ನಲ್ಲ, ಅದನ್ನು ನುಣ್ಣಗೆ ರುಬ್ಕೋಬೇಕು ಮುಂಚೆನೇ. ನೋಡಿ, ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ರುಬ್ಕೋಬೇಕು. ಮಿಕ್ಸಿಲೇ ಮಾಡ್ತಿರೋದು ನಾನು, ಗ್ರೈಂಡರಲ್ಲ. ನಿಮ್ಮ ಮನೆಯಲ್ಲಿ ಯಾವುದಿದ್ರೂ ಸರಿಯೇ. ನೋಡಿ, ನಾನು ಈ ಥರ ರುಬ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಮುಂದೆನೇ. ಈ ಥರ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ನೋಡಿ, ಇವಾಗ ಇನ್ನು ಮಿಕ್ಕಿದ್ದೆಲ್ಲ ರುಬ್ಕೊಳೋಣ. ನೋಡಿ, ಇವಾಗ ಅಕ್ಕಿ ಮಾತ್ರ ನೀವು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ತುಂಬ ಸಾಫ್ಟಾಗಿ ರುಬ್ಬಬೇಡಿ, ಏಕೆಂದರೆ ಉದ್ದಿನಬೇಳೆ ಥರ ತುಂಬ ಸ್ಮೂತಾಗಿ ರುಬ್ಬಾರ್ದು. ಸ್ವಲ್ಪ ತರಿಯಾಗಿ ರುಬ್ಬಿದರೆ ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ, ಸಾಫ್ಟ್ ಆಗ್ತವೆ ಇಡ್ಲಿ ಕೂಡ. ನೋಡಿ, ನಾನು ಇದನ್ನು ನೈಟ್ ನೆನೆಯೋಕ್ಕೆ ಇಟ್ಬಿಡ್ತೀನಿ. ಇದಕ್ಕೆ ಉಪ್ಪು ಸೋಡಾ ಏನೂ ಹಾಕಿಲ್ಲ ನಾನು, ಹಾಗೆ ನೋಡಿ ನೆನೆಯೋಕ್ಕೆ ಇಡ್ತಾಯಿದ್ದೀನಿ ಇವಾಗ. ಇದು ನೈಟೆಲ್ಲ ಫಾರ್ಮೇಟ್ ಆಗಲಿ, ಮಳೆಗಾಲ ಇರಲಿ ಚಳಿಗಾಲ ಇರಲಿ ತುಂಬ ಚೆನ್ನಾಗಿ ಬರ್ತವೆ ಇಡ್ಲಿ ಮಾತ್ರ. ನೋಡಿ, ಇವಾಗ ಬೆಳಗ್ಗೆ ಆದ ತಕ್ಷಣ ಯಾವ ಥರ ಉಬ್ಕೊಂಡಿದೆ ಹಿಟ್ಟು, ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಈ ಹದದಲ್ಲಿ ಮಿಕ್ಸಿ ಮಾಡುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಹದದಲ್ಲಿ ಇರಲಿ ಇದು. ನೋಡಿ, ಇದರಲ್ಲಿ ದೋಸೆನಾದರೂ ಮಾಡ್ಕೋಬೋದು, ಇಡ್ಲಿನಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಉಬ್ಬಿ ಹಿಟ್ಟು ಬಂದಿದೆ. ನೋಡಿ, ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು, ಹುಣಸೆಹಣ್ಣು ಹಾಕಿದ್ದೀನಿ. ಹುಣಸೆಹಣ್ಣು ಯಾಕೆ ಹಾಕಿದ್ದೀನಿ ಅಂದರೆ ಪಾತ್ರೆ ಕುದಿಯುವಾಗ ಕಪ್ಪಾಗಬಾರ್ದು ಅಂತ ಹುಣಸೆಹಣ್ಣು ಹಾಕಿದ್ದೀನಿ. ನೋಡಿ, ಇವಾಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇವಾಗ ಇಡ್ಲಿ ಹಾಕಿ ಇಡೋಣ. ಹಿಟ್ಟು ಹಾಕಿ
ನೋಡಿ ಈ ಹದದಲ್ಲಿ ಇರಲಿ ಇಡ್ಲಿ ಹಿಟ್ಟು. ನೋಡಿ ಇವಾಗ ತಟ್ಟೆಗೆ ನಾನು ಸ್ವಲ್ಪ ಗ್ಯಾಪ್ ಇರಲಿ ತಟ್ಟೆಗೆ ಹಾಕುವಾಗ, ತುಂಬ ಫುಲ್ಲಾಗಿ ಹಿಟ್ಟು ಹಾಕಬೇಡಿ ಇಡ್ಲಿ ಇದು ಪ್ಲೇಟಿಗಳಿಗೆಲ್ಲ, ಏಕೆಂದರೆ ಅದು ಇಡ್ಲಿ ಅಳ್ಕೋಬೇಕಲ್ವ. ಹಾಗಾಗಿ ನೋಡಿ ಇವಾಗ ಪ್ಲೇಟಿನ ಮಧ್ಯ ಮಧ್ಯ ನೋಡಿ ಅದು ಹೋಲ್ ಕಾಣುತ್ತೆ, ಅದು ಅದೇ ಇದರಲ್ಲೇ ಇಡಬೇಕು, ಯಾಕೆಂದರೆ ಉಗಿ ಬೆಂದು ಚೆನ್ನಾಗಿ ಬರಬೇಕಲ್ವ. ಹಾಗಾಗಿ ನೋಡಿ ಒಂದು ಮೀಡಿಯಮ್ ಗ್ಯಾಸ್ ಇಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳೋಣ. ನೋಡಿ ಬೆಂದ ಮೇಲೆ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ, ತುಂಬ ಸಾಫ್ಟ್ ಆಗಿದ್ದಾವೆ, ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ. ನಿಮ್ಮ ಮುಂದೆನೇ ಕಾಣಿಸ್ತಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಮಾತ್ರ. ನೋಡಿ ಈ ಥರ ಒಂದ್ಸಲ ಮಾಡಿಕೊಡಿ, ದೊಡ್ಡವರಿಂದ ಹಿಡಿದು ಚಿಕ್ಕವ್ರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಇಡ್ಲಿ ತಿನ್ನೋರು 1 2 3 4 ಇಡ್ಲಿ ತಿಂತಾರೆ. ನೋಡಿ ನಾನು ಚಟ್ನಿ ಕೂಡ ಮಾಡಿದ್ದೀನಿ, ಅದನ್ನೇನು ತೋರಿಸಿಲ್ಲ. ನೋಡಿ ತಟ್ಟೆ ಕೂಡ ಸರ್ವ್ ಮಾಡಿದ್ದೀನಿ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಈ ದಿನ ಎಲ್ಲರಿಗೂ ಶುಭವಾಗಲಿ.